ಪ್ರೀತಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮಾತು ನೀವು ಈ ಪುಸ್ತಕ ಗೆದ್ದಿದ್ದರೆ ನಾವು ದಿವ್ಯಾಗ ನೋಡಿ ಪೇಪರ್ನಾಗ ಓದಿ ಭಾಳ ಸಂತೋಷಪಟ್ಟು. ಆದರೆ ನಿಮ್ಮ ಸಾಹಸಕ್ಕೆ ಮೆಚ್ಚಿ ಸರ್ಕಾರದಿಂದ ದೊಡ್ಡ ರೂಪಾಯಿ ಹಣ ಕೊಡಕೊಂಡು ನೀವು ಅದರ 1 ರೂಪಾಯಿ ನೀವು ತಗೊಳ್ಳೋದ್ರೆ ನಮ್ಮ ಊರಿಗೆ ಏನೋ ಒಳ್ಳೆ ಕಾರ್ಯ ಆಗಬೇಕಾದ್ರೆ ಲಿಸ್ಟ್ ಕೊಟ್ಟಿರಿ. ಆ ಲಿಸ್ಟ್ ಪ್ರಕಾರ ಕಾಲೇಜ್ ಕಟ್ಟಿಸಿದ್ರು, ಅನಾಥಾಶ್ರಮ, ವೃದ್ಧಾಶ್ರಮ, ಸಾಲಿ ಇನ್ನೂ ಅನೇಕ ಒಳ್ಳೆ ಕೆಲಸ ಮಾಡಿದ್ವಿ. ಈ ನಿಮ್ಮ ಉಪಕಾರ ನಾವು ಯಾವ ಕಾಲಕ್ಕೆ ಬರೀಬೇಕಾಗಿ ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನವೇ ಕಾರಣ. ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಎರಡೇ ಎರಡು. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನ್ನ ಎದುರಾಗ ಸಂಸ್ಕಾರದ ಬೀಜ ಬಿತ್ತಿದ್ರು. ಬೆನ್ನಲ್ಲಿ ಕುಣಿಸ್ಕೊಂಡಪ್ಪ ಪ್ರಪಂಚನ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು. ನನ್ನ ಊರಿನ ಎಲ್ಲ ಹಿರಿಯರು ಅನುಭವದ ಪಾಠ ಹೇಳ್ಕೊಟ್ರು. ನನ್ನ ಸುಖ, ದುಃಖ, ನೋವು, ನಲಿವುಗಳಲ್ಲಿ ಭಾಗಿಯಾಗಿ ಈ ಮನೆಯ ನನ್ನ ದೀಪವಾಗಿ ಬೆಳೆದವರು ನನ್ನ ಶ್ರೀಮತಿ ಸುಮತಿ ಅವರು. ನಾನು ಕೃತಜ್ಞನಾಗಿದ್ದೇನೆ. ಸುಮತಿ, ಕಾಶ್ಮೀರದ ಗಡಿಯಲ್ಲಿ ನಿಂತು ಬಗ್ಗು ಬಿಡದು ಸಾವಿರಾರು ಟೆರರಿಸ್ಟ್ಗಳು ಸುಟ್ಟು ಹಾಕಿ ಈ ನನ್ನ ಹುಟ್ಟೂರು ಕ್ಷೇತ್ರ ಕೊಪ್ಪಳಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಋಣ. ಊರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ವಿ. ಅವಾಗ ನಾನು ಹೆಂಗಿತ್ತು ನಿಮ್ಮ ನೆನಪು ನನಗೆ ಆಗಿಲ್ಲ ಅಂದ್ರೆ ನನ್ನ ನೆನಪು ಹಿಂಗೆ ಆಗಿಲ್ಲ ಕೇಳೋ. ಹಂಗಲ್ರಿ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ರಿ. ನನಗೊಂದು ಮದುವೆ ಮಾಡ್ರಿ. ಅವ್ನ ಮಾತು ಕೇಳಿದ್ರೆ ಮದುವೆ ಮಾಡಿದ್ರೆ ಒಂದು ಹೆಣ್ಣಿನ ಜೀವನ ಹಾಳಾದಾಗ ಕತ್ ಮಾಡಿ ಅದೇನೋ ಹೇಳ್ತಾರಲ್ಲ, ಅಡಿಗೆ ಒಳಗೆ ಅಡಿಕೆ ಹೊಡಿಬಾರ್ದು, ಮದುವೆ ಮಾಡಬಾರ್ದು. ಅಡಿಗೆ ಅಡಿಕೆ ಮಾಡಿದ್ರೆ ಮಣ್ಣು ಪಾಲಾಕತಿ, ಮದುವೆ ಮಾಡಿದ್ರೆ ಮಂದಿ ಪಾಲಾಕತಿ. ಅಲ್ಲೇ 40 ಹತ್ರ ಆಗ್ತೀನಿ. ಅವನ ಕಡೆ ಕಾಡ್ತಂದ್ರೆ ನಾನು ಬಲ್ಪ್ ನಮ್ದು ಬೆಳಕು ಅವನದಾಗೈತಿ. ಆಯ್ತಪ್ಪ, ಮುಂದಿನ ತಿಂಗಳ ಒಂದು ಸಾಮೂಹಿಕ ವಿವಾಹ ಏರ್ಪಾಡು ಮಾಡೋಣ. ಅದರಲ್ಲಿ ನೀವು ಫುಲ್ ಆಯ್ತಾಯ್ತು. ಸಾಮೂಹಿಕ ವಿವಾಹ ಅಂದ್ರೆ ಎಲ್ಲ ಹೆಣ್ಮಕ್ಳು ನಾವು ಒಬ್ಬನ ಗಂಡ್ರೆ ಒಬ್ಬನೇ ಗಂಡ ಅಲ್ಲ, ಎಲ್ಲ ಹೆಣ್ಮಕ್ಳಿಗೆ ನೀನೇ ತಂದೆ ನಿಂತ್ಕೊಂಡು ಅಕ್ಷರ ಹಾಕೋಣ. ಮದುವೆ ಓದ್ಬಿಡ್ರೆ ನಾನು ಅಲ್ಲ ಕಣೆ, ಕಾಶ್ಮೀರದ ಹಿಮದಲ್ಲಿ ನಿಂತು ಕೆಲಸ ಮಾಡಿದವರಿಗೆ ಬಿಸಿನೀರು ಯಾಕೆ ತಣ್ಣೀರೇ ಮಾಡ್ತಾರೆ. ನಡಿ ಕರೆಕ್ಟ್ ಮಾಡ್ಬಾ. ನೀನು ಜಾಗ ಮಾಡಿ ನೋಡ್ರಿ ಅಂದ್ರೆ ನಿಜ ಮಾಡಿ ಬಂದಿಲ್ವಾ? ಇಲ್ಲ, ದಿನ ಕೆಲಸ ಮಾಡ್ತಿದ್ರೆ ಇವತ್ತು ಮಾಡಿಲ್ಲ. ಅಲ್ಲ ಕಡ್ಡ ಬಂದ್ರಿ, ನಿಮ್ ಜೊತೆ ಕಾಶ್ಮೀರ ಸ್ಪೆಷಲ್ ಆಪಲ್ ತಗೊಂಡು ಬಂದಿರಿ. ನಿಮ್ಗೆ ಎಲ್ಲರೂ ಕೂತ್ಕೊಂಡು ಸಂತೋಷನ ಹಣ್ಣು ತಿನ್ನೋಣ. ಹಾ ನನ್ ಇಲ್ಲಿ ತಡ್ರಿ, ನಾವು ಬೇಗ ಬರ್ತಿದ್ವಿ. ನಿಮ್ಮ ಮಗ ಮಾಡಿದ್ರೆ ಟೈಮ್ ಆಗ ನಾವು ಸಂತೋಷ ಅವ್ರು ನಾವು ಬೆಳೆ ಬರ್ತೀವಿ. ಅಲ್ವೋ, ಇವತ್ತು ನಿಮ್ಮ ತಂದೆಯವರು ಊರಿಂದ ಬರೋದು ಗೊತ್ತಿಲ್ಲ ನನಗೆ. ರೈಲ್ವೆ ಸ್ಟೇಷನ್ ಹೋಗಿ ಅವರನ್ನ ಕರ್ಕೊಂಡು ಬರ್ಬಿಟ್ಟು ಇಷ್ಟೊತ್ತು ಎಲ್ಗೋ ಹೋಗಿದ್ದೆ. ಮಹೇಂದ್ರ ನನ್ನನ್ನು ಸ್ವಾಗತಿಸೋದಕ್ಕೆ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ಗೂ ಬಂದಿದ್ರು. ಆ ಸಾವಿರಾರು ಜನರ ಮಧ್ಯೆ ಈ ನನ್ನೆರಡು ಕಣ್ಣುಗಳು ನಿನ್ನನ್ನೇ ಬಿಡುತ್ತಾ ಇತ್ತು. ಅದರಲ್ಲೆಲ್ಲೂ ನಿನ್ನ ಸುಳಿದೇ ಸಿಗಲಿಲ್ಲ. ಹೋಗ್ಲಿ, ಈಗಲಾದ್ರೂ ಮನೆಯಲ್ಲ, ತುಂಬಾ ಸಂತೋಷ. ಹೇಗಿದೆಯೋ ಕಂದ? ಹೇಗೆ ಕಾಣ್ತಾ ಇದ್ದೀನಿ ನಿಮ್ಮ ಕಣ್ಣಿಂದ? ಹೇಗೆ ಕಾಣ್ತಾ ಇದ್ದೀನಿ? ನಿನಗೇನಪ್ಪಾಗಿದೆ? ಒಳ್ಳೆ ಮನ್ಮಥಂತರ ಇದೆಯಾ? ಯಾರೋ ಈ ಹುಡುಗಿ? ಇವಳ ಹೆಂಡತಿ ಶರ್ಮಿಳಾ ಅಂತ. ಹೆಂಡತಿ ಶರ್ಮಿಳಾ? ನನ್ನ ಹೆಂಡತಿ ಶರ್ಮಿಳಾ. ಏನು ಏನು ನೀನು ಹೇಳ್ತಾ ಇರೋದು? ನಿಜನೇ ಹೇಳ್ತಾ ಇದ್ದೀರಮ್ಮ. ಇವಳು ನಾವು ಪ್ರೀತಿಸಿದ ಹುಡುಗಿ. ಇವತ್ತ ಮದುವೆ ಕೊಡಲಾಗಿ ಬಂದಿದ್ದೀನಿ. ಇನ್ನು ಮುಂದೆ ಇಲ್ಲ ಮನೇಲೆ ಇರ್ತಾಳೆ. ಇಷ್ಟು ಸಾಕು, ಇನ್ನೇನಾದ್ರೂ ಹೇಳ್ಬೇಕು? ಸಾಕಪ್ಪ, ನಿನಗೆ ಜನ್ಮ ನೀಡಿದ್ದಕ್ಕೆ ನಮ್ಮಿಬ್ಬರು ಜನ್ಮ ಸಾರ್ಥಕ ಆಗುತ್ತೆ. ಮಿಲಿಟರಿಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾಗದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟಿಯಪ್ಪ. ನೀನು ಕಾಣಿಕೆಯನ್ನೇ ಕೊಟ್ಟೆ. ನೀನು ಮದುವೆ ಆಗ್ತೀನಿ ಅಂತ ಒಂದು ಮಾತು ನಮಗೆ ತಿಳಿಸಿದ್ರೆ ಒಳ್ಳೆ ಮನೆತನದ ಕನ್ಯಾ ಹುಡುಗಿ ನಾವು ನಿನ್ನ ಮದುವೆ ಮಾಡ್ತಾನೇನೋ. ಆದ್ರೆ ನಾನು ಲಜ್ಜಿಗೆಟ್ಟಳು, ಹೊಲಸು ಮನೆತನದಿಂದ ಬಂದಿದ್ದೀನಿ ಅಂತ ತಿಳಿದ್ರೇನ್ರಿ? ಮಾತಾಡ್ತಿದ್ರಾಗ್ರೆ ನಾಳೆ ಹಿಡಿತಂದ್ರೆ ಇಟ್ಕೊಂಡು ಮಾತಾಡ್ರಿ. ನೋಡಮ್ಮ ತಂಗಿ, ಮದುವೆ ಅಂದ್ರೆ ಹಿರಿಯರು, ತಂದೆ ತಾಯಿ, ಬಂಧು ಬಳಗ ಎಲ್ಲರೂ ಸೇರಿ ಜಾತಿ ಮತ ಪಂಥ ನೋಡಿ ಮಾಡ್ತಾರಲ್ಲ, ಅದಕ್ಕೆ ಮದುವೆ ಅಂತಾರ. ಅಷ್ಟೇ ಹಿರಿಯರು ಹೇಳ್ತಾರೆ ಅಂದ್ರೆ ತಾಯಿ ನೋಡಿ ಕನ್ನೆ ತರಬೇಕಂತ, ನಾಯಿ ನೋಡಿ ತುಣ್ಣಿ ತರಬೇಕಂತ. ಏನ್ರಿ ಇದು? ನಾನು ಕೇಳಿದ
ಕುದುರೆ ತರ ಬೆಳೆಸ್ತಾರಂತೆ. ನಮ್ಗಿರೋ ಒಬ್ಬನೇ ಮಗನ್ನ ನಾವು ಅದೇ ರೀತಿ ಬೆಳೆಸ್ಬಿಟ್ವಿ ಅಲ್ವಾ? ಅಂದ್ರೆ ಈಗ ನಾ ಕಲ್ತಿಯಾಗಿ ನಗ್ತೇನೆ ನೋಡು, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದ್ರಿ. ಇಲ್ಲಿ ನಿಮಗೆ ಸೆಲ್ಯೂಟ್ ಹೊಡಕ್ಕೆ ನೀವು ಹೇಳೋದು ಕೆಲಸ ಮಾಡಕ್ಕಿಲ್ಲ, ಯಾರು ಇಲ್ಲ. ಮೇಲಾಗಿದೆ ನೀವು ತಪ್ಪು ಬಿಡೋಲ್ಲ. ನಾನು ಹೇಳೋದನ್ನ ಕೇಳ್ಕೊಂಡಿರೋದಾದ್ರೆ ಏನು ಇಲ್ಲ ಅಂದ್ರೆ ಯಾರು ಮಾತಾಡ್ತಾ ಇರೋದು? ಅವನಿಗೆ ಜನ್ಮ ಕೊಟ್ಟ ತಂದೆನೋ ಈ ಮನೆ ದೇವರು ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ದೇವರು ಕಡು. ಇವತ್ತಿನ ದಿವಸ ನಾವೆಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂದ್ರೆ ಕಾರಣ ವೀರ ಯೋಧ. ಇಲ್ಲಿ ತನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಬಿಟ್ಟು ಎಲ್ಲ ದೂರದ ಗಡಿಯಲ್ಲಿದ್ದು ಚಳಿ ಮಳೆ ಗಾಳಿ ಬಿಸಿಲಲ್ಲದೆ ತಮ್ಮ ಪ್ರಾಣ ಒತ್ತೆ ಇಟ್ಟು ನಮ್ಮೆಲ್ಲರನ್ನು ಕಾಯ್ತಾರೆ. ಅಂಥ ಸೈನಿಕ ಕಡೆಯವರು ಇಂದವರು ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಜನ್ಮ ಸಾರ್ಥಕ ಆಯಿತು ಅಂತ ಸಂತೋಷ ಪಡ್ತಿಟ್ಟು ಬಾಯಿ ಬಲ್ಲದನ್ನ ಬಾಳ್ತಾ ಇದೆಯಾ? ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ. ಸುಮತಿ, ಅವಳಲ್ಲಿ ಏನು ಪ್ರಯೋಜನ? ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಹೆತ್ತವರಾದ ನಮಗೆ ಗೊತ್ತಿದೆ. ಒಬ್ಬನೇ ಮಗ ಅಂತ ಯಾವುದೇ ಕಷ್ಟ ಕೊಡದೆ ಅವನ ಇಷ್ಟದಂತೆ ಬೆಳೆಸಿದ್ವಲ್ಲ, ಅದು ಪ್ರತಿಫಲ ಇದು. ಸುಮತಿ, ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ನಿಜ, ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು, ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅದಾಗದೆ ಹೋದ್ರೆ ಹೆತ್ತವು ಜೀವನ ಪೂರ್ತಿ ಇಂಥ ಸಂಕಷ್ಟದ ಸರಮಾಲೆನೇ ಎದುರಿಸಬೇಕಾಗತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ. ನಿಜ ರೀ, ತಾಯಿಗೆ 9 ತಿಂಗಳು ತನ್ನ ಮಗುವನ್ನ ಹೊತ್ತು ಸಾವು ಬದುಕಿನ ಮಧ್ಯೆ ಹೋರಾಡಿ ಜನ್ಮ ನೀಡ್ತಾಳೆ. ಆದ್ರೆ ಮಕ್ಕಳು ಬೆಳೆದು ದೊಡ್ಡವರ ಮೇಲೆ, ಪುಕ್ಕ ಬಲಿತ ಮೇಲೆ, ಪಕ್ಕದಲ್ಲಿ ಇಂಥ ಸೂಚನೆ ಬಂದ ಮೇಲೆ ಹೆತ್ತವರನ್ನ ಮರ್ತು ಬಿಡ್ತಾರೆ. ನನ್ನ ಹೆಂಡತಿಗೆ ನೋಡು ಕುಡ್ದು ಅಂತ ಹೇಳಿದ್ರೆ ತಾಯಿ ಅಂತ ತಾಯಿ, ತಾಯಿ ಅಲ್ಲ ನನ್ನ ಪಾಯಿಗೆ ಬಾಯಿ. ಮುಚ್ಚಳೆ ಬಾಯ್ನ, ಹೆತ್ತ ತಾಯಿಗೆ ಬಾಯಿ ಬಂದಾಗೆ ಪುಗಳ್ತಾ ಇದ್ದೀರಿ. ನವ ಮಾಸಗಳು ಹೊತ್ತು ತನ್ನ ರಕ್ತವನ್ನೇ ತೆತ್ತು ನಿನಗೆ ಜನ್ಮವಿದ್ದ ಈ ತಾಯಿಯ ಗುಣ ತಿಳಿಸ್ಬೇಕಾದ್ರೆ 7 ಜನ್ಮದಲ್ಲಿ ಹುಟ್ಟು ಬರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಲೇ, ನೀನು ಉಸಿರು ಆಡ್ತಾ ಇದೆಯಲ್ಲ, ಆ ಉಸಿರಿನ ಒಂದೊಂದು ಕಣ ಕಣದು ಈಗಿನ ತಾಯಿ ನಿನಗೆ ನೀಡಿದ ಭಿಕ್ಷೆ ಕಣು. ಭಿಕ್ಷೆ. ಸುಮತಿ, ಈ ಕೆಟ್ಟುಳ ಹುಟ್ಟಿದ ತಕ್ಷಣ ನಾವಿಬ್ಬರು ಗಟ್ಟಿ ಮನಸ್ಸು ಮಾಡಿ ಆವತ್ತೇ ಕತ್ತಿಗೆ ಕೊಲೆ ಮಾಡ್ತಾರೆ. ಬರ್ತಾ ಇರ್ಲಿಲ್ಲ. ಇಲ್ಲಿ ಅವರ ತಪ್ಪು ಏನಿಲ್ಲ ರೀ. ಇದೆಲ್ಲ ನಾವು ಬೇಡ್ಬಿಟ್ಟು ಪಡೆದು ಬಂದದ್ದು. ಮಗ ಬೇಕು ಅಂತ ಅದಕ್ಕೆ ಹೊತ್ತು ನಾವು ನಿಂತದ್ದು. ಮುತ್ತು ಕೊಡೋಳು ಬಂದ ಮೇಲೆ ತುತ್ತಿಟ್ಟವಳನ್ನ ಮರ್ತು ಬಿಡ್ತಾರೆ ಮಕ್ಕಳು. ಅದೇ ಈ ಲೋಕದ ರೂಢಿತಾನೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಇಷ್ಟಕ್ಕೆಲ್ಲ ಕಾರಣ ನಾನು ಅಂತ ನಂಗಾಯ್ತು. ಇವ್ರು ನಾವು ಮೊದಲೇ ಪಡ್ಕೊಂಡೆ ನನ್ನ ಬೆನ್ನ ಹತ್ತಿ ಬರ್ಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ. ಇವ್ರಲ್ಲಿ ಕೇಳ್ತಾರೆ ನನ್ನ ಮಾತನ್ನ. ಗಂಡಸ್ರೆ ಹೀಗೆ ತಂದೆ ತಾಯಿ ಗುಲಾಮರಾಗಿ ಬದುಕೋ ನೀವು ಅವರು ತೋರಿಸಿದ ಕನ್ನಡ ಮದುವೆಯಾಗಿ ಯಾವ್ದ್ರ ಮೂಲೆಯಲ್ಲಿ ಬಿದ್ದಿರಬೇಕು. ಅದನ್ನೆಲ್ಲ ಬಿಟ್ಟು ನಮ್ಮಂತ ಅಮಾಯಕ ಹುಡುಗಿಯರಿಗೆ ಪ್ರೀತಿ ಪ್ರೇಮ ಅಂತ ನಗಿಸಿ ನಮ್ಮ ಜೀವನ ಯಾಕೆ ಹಾಳು ಮಾಡ್ತೀರಾ? ನೋಡೋಣ ತಾಯಿ, ನೀನು ಯಾರು ಎಂತ ನಮಗೆ ಒಂದು ಗೊತ್ತಿಲ್ಲ. ಪ್ರತಿಯೊಬ್ಬ ತಾಯಿ ತಂದೆಯರು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೋಪುರ ಕಟ್ಕೊಂಡಿರ್ತಾರೆ. ಹಾಗೆ ನಾವಿಬ್ರು ಇನ್ನು ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಇಟ್ಕೊಂಡಿದ್ದು. ಆದ್ರೆ ಆ ನನ್ನ ಕನಸೆಲ್ಲ ಇವತ್ತಿಗೆ ಒಡೆದು ಮುಚ್ಚಿರಾಗೋದು. ನಿಮ್ಮ ಕಣ್ಣಲ್ಲಿ ಯಾವತ್ತಿದ್ರೂ ವೈರಿಗಳನ್ನ ಸದೆ ಬಡಿಯುವ ಸೇಡಿನ ಕಿಚ್ಚು. ಭೂಮಿ ಮೇಲೆ ಬಿದ್ದು ಕರಗೋಗು ಕಣ್ಣೀರಲ್ಲರಿ. ನೀವೊಬ್ಬರೇ ನನ್ನ ದುಃಖಿಗೆ ಸುಮತಿ, ನಾನು ಗಡಿ ಕಾಯ್ತಾ ಇರ್ಬೇಕಾದ್ರೆ ಒಳನುಗ್ಗಿ ಬರುವ ಕೇಟಿಗಳನ್ನು ಎಗ್ಗಿಲ್ಲದೆ ಹೋಗಬೇಕಾ ಇದೆ. ಕೈಯಿರುವ ಕೋಗಿಯಿಂದ ಚೆನ್ನಾಗಿ ಸುಟ್ಟು ಬೀಸಾಡ್ತಾ ಇದ್ದೆ. ಆದ್ರೆ ಈ ನನ್ನ ಸಂಸಾರವನ್ನು ಕೂಡಿನಲ್ಲಿ ಈ ಮಗ ಗೆದ್ದು ಹುಳ ಬಿಟ್ಟಿದೆಯಲ್ಲ, ಇದಕ್ಕೇನ್ ಮಾಡಿ ಜೇನುಗೂಡು ಹೊಡೆದೋದ್ರೆ ಮತ್ತೊಂದು ಜೇನುಗೂಡು ಕಟ್ಟುತ್ತೆ ವಿನಃ ಸತ್ತು ಹೋಗಂಗಿಲ್ಲ. ನಾವು ಮದುವೆ ಮಾಡ್ಕೊಂಡು ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನನ್ನ ತವ್ರ ಮನೆ ಕಳಿಸ್ಬಿಡಿ. ನೀವೇ ಕಳಿಸ್ಬೇಕು, ನಾನೇ ಈ ಹಾಳಾದ ಮನೆಯಲ್ಲಿ ನನಗೆ ಸ್ಥಳ ಇಲ್ಲ. ನಾನು ನಿನ್ನೊಂದಿಗೆ
ಈ ನನ್ನ ದೇವಾಲಯಕ್ಕೆ ಇದು ಹಾಳಾದ ಮನೆ. ಪ್ರಪಂಚ ವಿಶಾಲವಾಗಿದೆ, ಎಲ್ಲಾದ್ರೂ ದೂರ ಹೋಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದೀಯಾ? ನಿಜ. ರೆಕ್ಕೆ ಬಲಿತಲೆಗೆ ಸರಿ ಹಿಕ್ಕಿ ತಾಯಿ ಗೂಡನ್ನ ಬಿಟ್ಟು ದೂರ ಹಾರಿ ಹೋಗುವುದು ಸಹಜ ತಾನೆ. ಆದ್ರೆ ನಿಮ್ ಪಕ್ಷಿ ಅಲ್ಲಪ್ಪ, ಪ್ರಾಣಿ ಅಲ್ಲ, ಮೃಗನೂ ಅಲ್ಲ. ನಮ್ಮಿಬ್ಬರ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದ ನಮ್ಮ ಕಾಲಿನ ಕುಡಿ ನೀನು. ನಿನಗೆ ಸ್ವಲ್ಪವಾದ್ರೂ ಮಾನವೀಯತೆ ಬೇಡನೋ? ಒಂದೇ ಒಂದು ಸಲ ನೆನಪು ಮಾಡ್ಕೊಳ್ತಲ್ಲ, ನಿನಗೆ ಜನ್ಮ ನೀಡಿದ್ದು ಇದೇ ಮನೆ. ಆ ಚಂದ್ರನ ಬೆಳಗ್ಗೆ ಈ ಮನೆ ಅಂಗಳ ತುಂಬಾ ನೀನು ನೋಡಾಟ ನಲಿದಾಟ ಕಂಡದ್ದು ಇದೇ ಮನೆ. ಪುಟ್ಟ ಪುಟ್ಟ ಹೆಜ್ಜೆ ಇತ್ತು, ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ನೀನ್ ಸಿಟ್ಟಿನಿಂದ ಅಳ್ತಾ ಇರ್ಬೇಕಾದ್ರೆ ತೊಟ್ಟಿಲ ತೂಗಿ ಜೋಳ ಹಾಡಿ ನಿನಗೆ ನೆಮ್ಮದಿಯ ಸುಖ ನಿದ್ರೆ ನೀಡಿದ್ದು ಇದೇ ಮನೆ ಕಡೆ.